ಜೀವನದಲ್ಲಿ ಈ ಮೂರು ಒಂದು ಸೂತ್ರಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ಬೋದು, ಶ್ರೀಮಂತರಾಗ್ಬೋದು, ಒಳ್ಳೆಯ ಸಂಬಂಧಗಳ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೋದು, ಯಾರ ಜೊತೆ ಕೂಡ ಒಂದು ಪೈಪೋಟಿ ಇಲ್ಲದೆ ನೀವು ಜೀವನವನ್ನು ಮುಂದೆ ಹೋಗ್ಬೋದು. ಹಣ ಹೇಗೆ ಕೂಡಿಡ್ಬೇಕು ಅಥವಾ ಒಂದು ಸಂಸಾರದಲ್ಲಿ ಯಾವ ರೀತಿಯಾಗಿ ಒಂದು ಖುಷಿಯಾಗಿರ್ಬೇಕು ಅಂತ ಹೇಳಿ ಈ ಮೂರು ಸೂತ್ರಗಳು, ಚಾಣಕ್ಯ ಹೇಳಿರುವಂತಹ ಈ ಮೂರು ಸೂತ್ರಗಳು ನೀವೇನಾದ್ರೂ ಒಂದು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಬಹುದು. ಹಾಗಿದ್ರೆ ಯಾವುದು ಆ ಮೂರು ಸೂತ್ರಗಳು, ಹಾಗಿದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ಮಾಹಿತಿಯನ್ನು ಅಥವಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಈ ಚಾಲೆಂಜ್ ಅನ್ನು ನೀವು ಕೂಡ ಜೀವನದಲ್ಲಿ ತೆಗೆದುಕೊಂಡು ಆಗ ಖಂಡಿತವಾಗಿಯೂ ಜೀವನ ಬದಲಾಗ್ತದೆ. ಬೇಕಿದ್ರೆ ನೀವು ಚಾಲೆಂಜ್ ಮಾಡಿ ನೋಡಿ. ಮೊದಲನೇ ಸೂತ್ರ ಯಾವುದಂತ ಹೇಳಿದ್ರೆ, ಚಾಣಕ್ಯ ಹೇಳಿರುವ ಈ ಮೊದಲನೇ ಸೂತ್ರ, ಚಾಣಕ್ಯ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಚಾಣಕ್ಯ ಹೇಳಿರುವಂತಹ ಈ ಮೂರು ಸೂತ್ರಗಳನ್ನು ಬಳಸಿ ನಿಮ್ಮ ಜೀವನವನ್ನು ಒಳ್ಳೆಯ ಖುಷಿ ಅಥವಾ ಒಂದು ಒಳ್ಳೆಯ ಹಣ ಗಳಿಸುವುದರ ಮುಖಾಂತರವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಏನಂತ ಹೇಳಿದ್ರೆ, ಆರ್ಥಿಕ ನಷ್ಟದ ಬಗ್ಗೆ ಯಾರ ಜೊತೆ ಕೂಡ ಹಂಚಿಕೊಳ್ಬಾರ್ದಂತೆ. ಆರ್ಥಿಕ ನಷ್ಟ ಆಗಿರ್ಬೋದು, ಲಾಭ ಆಗಿರ್ಬೋದು, ಯಾರ ಜೊತೆನೂ ಹಂಚಿಕೊಳ್ಬಾರ್ದು. ತುಂಬಾ ಆಪ್ತರು ಅಂತ ಹೇಳಿ ಎಲ್ಲರನ್ನು ನಂಬಿ ಎಲ್ಲರ ಜೊತೆನೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಳ್ಕೊಂಡು ನಾವು ಕೂಗಾಡ್ತೇವೆ. ಆದ್ರೆ ಒಂದು ಚಾಣಕ್ಯ ಹೇಳುವಂತದ್ದು ಏನಂತ ಹೇಳಿದ್ರೆ, ನಿನ್ನ ಆರ್ಥಿಕ ನಷ್ಟದ ಬಗ್ಗೆ ಯಾರ ಹತ್ರ ಹೇಳ್ತೀಯ, ನಿನ್ನ ಒಳ್ಳೆ ಸಂಬಂಧಗಳು ದೂರ ಆಗ್ತವೆ. ನಿನ್ನ ಜೊತೆ ಇದ್ದವರು ಆರ್ಥಿಕ ನಷ್ಟದಲ್ಲಿ ನೀನ್ ಇದೆಯಾ ಅಂತ ಹೇಳಿದ್ರೆ ನಿನ್ನಿಂದ ದೂರ ಹೋಗ್ತಾರೆ. ಏನೇ ನಿನಗೆ ಒಂದು ಆಪತ್ತು ಬಂದಾಗ ನೀನ್ ಕಾಲ್ ಮಾಡಿದ್ರೆ ಅವ್ರು ಅನ್ಕೋತಾರೆ ನಿನ್ನ ಹತ್ರ ಹಣ ಇಲ್ಲ, ಅದಕ್ಕಾಗಿ ಅವನು ಕಾಲ್ ಮಾಡ್ತಾನೆ ಅನ್ನೋ ಮನಸ್ಥಿತಿ ಅವರಿಗೆ ಬರ್ತದೆ. ಹಾಗಾಗಿ ನಿನ್ನಲ್ಲಿ ಎಷ್ಟೇ ಒಂದು ಬಡತನ ಇದ್ರೆ ಕೂಡ ಇನ್ನೊಬ್ಬರ ಮುಂದೆ ಹೇಳ್ಕೋಬೇಡ ಅಂತ ಹೇಳುವುದೇ ಚಾಣಕ್ಯನ ಮೊದಲ ಸೂತ್ರ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಆರ್ಥಿಕ ನಷ್ಟವನ್ನು ನಿಮ್ಮ ಸಂಬಂಧಿಕರ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಂಡು ನೀವು ಅವರಿಂದ ದೂರ ಆಗ್ಬೇಡಿ. ಹೊರತಾಗಿ ಆ ಆಪ್ತ ಮಿತ್ರರು ಯಾವತ್ತೂ ಕೂಡ, ಸ್ನೇಹಗಳು ಸಂಬಂಧಗಳು ಯಾವತ್ತೂ ಕೂಡ ಅದೇ ರೀತಿ ಇರ್ಬೇಕಂತ ಹೇಳಿದೆ. ನಿಮ್ಮ ಕಷ್ಟಕ್ಕೆ ನೀವೇ ಹೊರತಾಗಿ ಯಾರು ಕೂಡ ಇರುವುದಿಲ್ಲ. ನಿಮ್ಮ ಕಷ್ಟ ಅವರ ಹತ್ರ ಹೇಳ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಕಾರಣ ನೀವೇ. ಸರಿಯಾಗಿ ಕೆಲಸ ಮಾಡಬೇಕು, ಬೇಕಾದಾಗೆ ಖರ್ಚನ್ನು ಮಾಡೋದಲ್ಲ, ಅಷ್ಟೇ ಅಲ್ಲದೆ ಬೇಕಾದ ಸಮಯದಲ್ಲಿ ದುರುಪಯೋಗ ಮಾಡೋದಲ್ಲ, ಹೊರತಾಗಿ ಜೀವನಕ್ಕೆ ಉಪಯೋಗಿಸಿಕೊಂಡು ಹೋಗ್ಬೇಕು. ಅದೇ ಒಂದು ಮೊದಲನೇ ಸೂತ್ರ ಅಂತಾನೆ ಹೇಳ್ಬೋದು. ಇದರಿಂದ ನಿಮ್ಮ ಸ್ನೇಹಿತರು ಉಳಿತಾರೆ, ನಿಮ್ಮ ಸಂಬಂಧಗಳು ಕೂಡ ಉಳಿಯುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ನಷ್ಟ ಇನ್ನೊಬ್ಬರ ಹತ್ರ ಹೇಳುವ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಮೊದಲನೇ ಸೂತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗಿದ್ರೆ ಎರಡನೇ ಸೂತ್ರ ಯಾವುದು ಅಂತ ಹೇಳಿದ್ರೆ, ವೈವಾಹಿಕ ಜೀವನದಲ್ಲಿ ಏನೇ ಇದ್ರೂ ಕೂಡ ಅದು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಬಾರ್ದು. ಖುಷಿಯಾಗಿರ್ಬೋದು, ಸಂತೋಷ ಆಗಿರ್ಬೋದು, ಅಥವಾ ನಿಮ್ಮ ದುಃಖ ಆಗಿರ್ಬೋದು, ಅಥವಾ ಒಂದು ನೋವಾಗಿರ್ಬೋದು, ಅದನ್ನ ಯಾವತ್ತೂ ಕೂಡ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಒಂದು ತಂದೆ ತಾಯಿಗಳ ಜೊತೆ ಆಗಿರ್ಬೋದು, ನಮ್ಮ ಹೆಂಡತಿಯ ಗಂಡನ ಜೊತೆ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆ ಆಗಿರ್ಬೋದು, ಅದನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಳ್ಳೇಬಾರದು ಅನ್ನೋದೇ ಎರಡನೇ ಸೂತ್ರ, ಚಾಣಕ್ಯನ ಒಂದು ಎರಡನೇ ಸೂತ್ರ ಅಂತಾನೆ ಹೇಳ್ಬೋದು. ಈಗ ನೋಡಿ, ಗಂಡ ಹೆಂಡತಿಯ ನಡುವೆ ಜಗಳಗಳು ಸಾಮಾನ್ಯವಾಗಿ ಆಗ್ತದೆ. ಅದನ್ನು ಅನುಸರಿಸಿಕೊಂಡು ಹೋಗ್ಬೇಕು. ಇಬ್ಬರು ಕೂಡ ಅನುಸರಿಸಿಕೊಂಡು ಹೋದಾಗ್ಲಿ ಒಂದು ಸಂಸಾರ ಅನ್ನೋದು ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೋದು. ಈಗ ಸಣ್ಣ ವಿಚಾರ ಬಂದಾಗ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಪ್ರಯೋಜನ ಏನು? ಕೆಲವರು ಒಳ್ಳೆ ಬುದ್ಧಿದಾರಿ ಹೇಳಿದ್ರೆ, ಇನ್ನು ಕೆಲವರು ಒಳ್ಳೆ ಜಗಳ ಆಡ್ತಿದ್ದಾರೆ, ಇನ್ನು ಸ್ವಲ್ಪ ಅದಕ್ಕೆ ತುಪ್ಪ ಸುರಿಯೋ ಅನ್ನೋರೇ ಜಾಸ್ತಿ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿ ಇರದಿದ್ರೆ ಕೂಡ ಈ ಕಲಿಯುಗದಲ್ಲಿ ಆದಷ್ಟು ಇನ್ನೊಬ್ರನ್ನ ಹೇಗೆ ತುಳಿಬೇಕು, ಇನ್ನೊಬ್ರು ಯಾವ ರೀತಿಯಾಗಿ ಒಂದು ಅಳ್ತಾ ಇರ್ತಾರೆ ಅನ್ನೋದನ್ನ ಕಾಯ್ತಾ ಇರ್ತಾರೆ. ಹಾಗಾಗಿ ನಮ್ಮ ನೋವುಗಳನ್ನೋದು ನಾವು ಇನ್ನೊಬ್ರ ಹತ್ರ ಹೇಳ್ಕೊಳ್ಬಾರ್ದು ಅನ್ನೋದೇ ಚಾಣಕ್ಯನ ಎರಡನೇ ಸೂತ್ರ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ, ಇವಾಗ ನೋಡಿ, ಗಂಡ ಹೆಂಡತಿ ಜಗಳ ಆಡ್ತಿದಾರೆ ಅನ್ನುವಾಗ ಮತ್ತಿಷ್ಟು ಅದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ತಾರೆ. ಹೇಳಿದ್ರೆ ಇನ್ನೂ ಸ್ವಲ್ಪ ಜಗಳ ಆಡ್ಲಿ, ನೋಡಿ ಎಂಜಾಯ್ಮೆಂಟ್ ಮಾಡುವ ಅಂತ ಹೇಳಿ. ಅದೇ ಒಳ್ಳೆ ಗಂಡ ಹೆಂಡತಿ ಒಳ್ಳೆ ದಾರಿ ಹೋಗ್ಬೇಕಂತ ಹೇಳಿ 1% ಅಷ್ಟೇ ನೀವು ಚೆನ್ನಾಗಿ ಇರಿ. ಗಂಡ ಹೆಂಡತಿಯ ನಡುವೆ ಜಗಳ ಆಗಿರ್ಬೋದು, ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ನಮ್ಮನ್ನು ಕೆಳಮಟ್ಟಕ್ಕೆ ಇಡ್ತಾರೆ ಅಂತ ಹೇಳಿದ್ರೆ, ಹೆಂಡತಿ ಉಳಿ ಬೈತಾನೆ ಅಥವಾ ಗಂಡನೇ ಉಳಿ ಬೈತಾನೆ ಅನ್ನೋ ನಮ್ಮ ಒಂದು ಏನಂತ ಹೇಳಿ ನಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಸಾಧ್ಯತೆ ಕೂಡ ಇರ್ತದೆ. ಹಾಗಿದ್ರೆ ಮೂರನೇ ಯಾವುದು ಅಂತ ಹೇಳಿದ್ರೆ, ನಮ್ಮ ಒಂದು ಏನೇ ರೀತಿಯ ನಮಗೆ ಒಂದು ಯಾರು ಮುಂದೆ ಬೈದಿದ್ದಾರೆ ಅನ್ನುವಾಗ ಆಗ ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಬಾರ್ದು. ನಮಗೆ ಒಂದು ಅವಮಾನವಾದಾಗ ಅದು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಬಾರ್ದು. ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ ಮುಂದೆ, ಇವಾಗ ನೋಡಿ, ನಮಗೆ ಒಂದು ಸ್ಕೂಲಲ್ಲಿ ಏನಾದ್ರು ಟೀಚರ್ಸ್ ಬೈದಾಗ ನಾವು ಹೋಗಿ ಫಸ್ಟ್ ನಮ್ಮ ಜೊತೆ ಯಾರು ಫ್ರೆಂಡ್ಸ್ ಇರ್ತಾರೋ ಅವ್ರ ಹತ್ರ ಹೇಳ್ಕೊತೇವೆ ಅಂತ ಹೇಳಿದ್ರೆ, ನಮಗೆ ಹೀಗೆ ಸರ್ ಬೈದ್ರು ಅನ್ನುವಾಗ ಕೆಲವು ಫ್ರೆಂಡ್ಸ್ಗೆ ಬೇಜಾರಾಗ್ತದೆ, ಅವರೇ ಟೀಚರ್ಗೆ ಬೈಬೋದು. ಇನ್ನು ಕೆಲವು ಫ್ರೆಂಡ್ಸ್ ಯಾವ ರೀತಿ ಒಳ್ಳೇದಾಯ್ತು, ಇವಳಿಗೆ ಬೈದದ್ದು ಚೆನ್ನಾಗಿ ಆಯ್ತು ಅಂತ ಹೇಳಿ ಅನ್ಕೋತಾರೆ. ಕಲಿಯುಗದಲ್ಲಿ ಹೇಳ್ತಾನೆ 99% ಅಷ್ಟು ಜನ ಹಂಗೆ ಇರ್ತಾರೆ, 1% ಅಷ್ಟು ಎಲ್ಲೋ ಒಬ್ರು ಇರ್ತಾರೆ ಅಂತ ಹೇಳಿದ್ರೆ, ನಿನಗೆ ಬೈದದ್ದು ತಪ್ಪಾಗಿರ್ಬೋದು ಅಥವಾ ಅವ್ರು ಬೈದದ್ದು ಸರಿ, ನೀನ್ ಚೆನ್ನಾಗಿರೋ ಅನ್ನೋದು 1% ಅಷ್ಟೇ. ಕಲಿಯುಗದಲ್ಲಿ ಚಾಣಕ್ಯನ ಸೂತ್ರ ತುಂಬಾ ಅಗತ್ಯವಾಗಿರುತ್ತೆ. ಈ ಮೂರನೇ ಸೂತ್ರ ಅವಮಾನ ಅನ್ನೋದನ್ನು, ಈಗ ನಮಗೆ ಕೆಲಸದಲ್ಲಿ ಆಗಿರ್ಬೋದು, ಮ್ಯಾನೇಜರ್ ಏನಾದ್ರು ಬೈದ್ರೆ ನಮ್ಮ ಕೆಲಸದ ಜೊತೆ ಇರ್ತಾರೆ, ಹೇಳಿದಾಗ ಅವ್ರಿಗೆ ಖುಷಿ ಆಗ್ಬೋದು, ಬೈದ್ರು, ನಂಗೆ ಬೈದಿಲ್ಲ, ಇವಳಿ ಬೈದ್ರು ಅನ್ನೋ ಒಂದು ಖುಷಿ ಇರ್ತದೆ. ಇನ್ನೊಂದು ಅದು ಯಾವ ವಿಷಯಕ್ಕೆ ಬೈದ್ರು ಅನ್ನೋದು, ಅಂತಹ ವಿಷಯಗಳು ನಿಮ್ಮಿಂದ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಅವರಲ್ಲಿ ಒಂದು ಭಾವನೆ ಹುಡ್ತದೆ, ಒಂದು ಕೆಳಮಟ್ಟಕ್ಕೆ ಇಡಬೇಕು ಅನ್ನೋ ಮಟ್ಟದಲ್ಲಿ ಅವರಿಗೆ ಕೂಡ ಹೋಗ್ತಾರೆ. ಹಾಗಾಗಿ ನಿಮ್ಮ ಅವಮಾನ ಆದ್ರೆ ಅದನ್ನು
ಹೆದರಿಸುವಂತಹ ಶಕ್ತಿ ನಿಮ್ಗೆ ಇರಬೇಕು. ಅಷ್ಟೇ ಅಲ್ಲದೆ ಅವಮಾನ ಆದ್ರೂ ಕೂಡ ಓಕೆ ನಾನು ಮುಂದೆ ಆದ್ರೂ ಚೆನ್ನಾಗಿರ್ತೇನೆ ಅನ್ನೋ ಧೈರ್ಯ ನಿಮ್ಮಲ್ಲಿ ಬರಬೇಕು. ಆಗ ಅವಮಾನ ಆದಾಗ ಕೂಡ ಇನ್ನೊಬ್ರ ಹತ್ರ ಹೇಳದಿದ್ರೆ ಕೂಡ ನಿಮ್ಮ ರೆಸ್ಪೆಕ್ಟ್ ಅನ್ನೋದನ್ನ ಯಾವತ್ತೂ ಕೂಡ ಯಾರ ಮುಂದೆ ಕೂಡ ಬಿಟ್ಟು ಕೊಡಬಾರ್ದು ಅನ್ನೋದೇ ಚಾಣಕ್ಯನ 3ನೇ ಸೂತ್ರ ಅಂತ ಹೇಳಿದ್ರೆ. ಈಗ ನಿಮ್ಗೆ ಅವಮಾನ ಆಗಿದೆ ಅನ್ನುವಾಗ ಇನ್ನೊಬ್ರು ಏನ್ ಮಾತಾಡ್ಕೋತಾರೆ, ಬೈದ್ರಂತೆ ಅವರಿಗೆ ಮ್ಯಾನೇಜರ್ ಹಿಂಗೆ ಹಾಗೆ ಏನೋ ಒಂದು ಕಮೆಂಟ್ಗಳಾಗಿರ್ಬೋದು ಅಥವಾ ಜಲಸಲ್ಲಿ ಇನ್ನೂ ಏನೇನೋ ಮಾಡ್ತಾರೆ. ಹಾಗಾಗಿ ಇಂತಹ ಅವಮಾನ ಆದದನ್ನು ನಿಮ್ಮಲ್ಲೇ ನೀವು ಇಟ್ಕೊಳ್ಳಿ, ಹೊರತಾಗಿ ಅದನ್ನು ಪಾಸಿಟಿವ್ ಥಿಂಕ್ ಆಗಿ ತಗೊಳ್ಳಿ. ಇವತ್ತು ಬೈದಿರ ಅಂತ ಹೇಳಿದ್ರೆ ನಾಳೆ ನನಗೆ ಅವರೇ ಒಂದು ಕರೆದು ಗುಡ್ ಅಂತ ಹೇಳುವಂತಹ ಮಟ್ಟಕ್ಕೆ ನಾನು ಹೋಗ್ತೇನೆ ಅನ್ನೋದನ್ನ ಪಾಸಿಟಿವ್ ಥಿಂಕ್ ಮಾಡಿ. ಆಗ ನಿಮ್ಮ ಒಂದು ಜೀವನಗಳೇ ಬದಲಾಗ್ತದೆ ಅಂತ ಹೇಳ್ಬೋದು. ಚಾಣಕ್ಯ ಹೇಳಿರುವ ಈ 3 ಸೂತ್ರಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ನೋಡಿ ನೀವೇ ಒಂದು ಚಮತ್ಕಾರ ಆಗ್ಬೋದು ಜೀವನದಲ್ಲಿ ಅಂತ ಹೇಳಿದ್ರೆ, ನೀವು ಯಾರ ಮುಂದೆ ಕೂಡ ತಲೆಬಾಗಬೇಡಿ, ನಿಮ್ಮ ನಷ್ಟಗಳನ್ನು ಹೇಳ್ಕೊಬೇಡಿ, ನಿಮ್ಮ ಖುಷಿಗಳ ಕೂಡ ಆದಷ್ಟು ಹೇಳ್ಕೊಬೇಡಿ. ನಮ್ಮ ಸಂಬಂಧಗಳು ಅನ್ನೋದು ತುಂಬಾ ಯಾವತ್ತೂ ಕೂಡ ಅದು ಮುಚ್ಚಿ ಮರೆಯಲ್ಲಿದ್ದಾಗ ನಮ್ಮ ಸಂಬಂಧಗಳು ಏನು ಗಟ್ಟಿ ಆಗ್ತವೆ. ಮತ್ತೆ ಯಾರೋ ಒಂದು ಸ್ಟೇಟಸ್ ಆಗಿರ್ಬೋದು ಏನು ಹೇಳ್ಕೊಂಡ್ರೆ ನನ್ನ ಹೆಂಡತಿ ಹೀಗೆ ನನ್ನ ಗಂಡ ಹೀಗೆ ಅನ್ಕೊಳ್ಳುವಾಗ ಕೆಟ್ಟ ದೃಷ್ಟಿಗಳು ಬೀಳುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ನಮಗೆ ಒಂದು ಇನ್ನೊಬ್ಬರ ಮುಂದೆ ಅವಮಾನ ಆಗಿದ್ದಾನೆ ಇನ್ನೊಬ್ಬರ ಮುಂದೆ ಹೇಳುವಾಗ ಇನ್ನೂ ಕೂಡ ಅವಮಾನ ಆಗುವಂತದ್ದು ಇರ್ತದೆ. ಹಾಗಾಗಿ ಇಂತಹ ಒಳ್ಳೆಯ ರೆಸ್ಪೆಕ್ಟ್ ಗಳನ್ನು ಈ ಚಾಣಕ್ಯ ಹೇಳಿರುವ 3 ಸೂತ್ರಗಳು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಉತ್ತಮ ಮಟ್ಟಕ್ಕೆ ಹೋಗಿ ಅಂತ ಹೇಳ್ತಾ, ಇಂತಹ ಒಳ್ಳೆ ಸುದ್ದಿಗಳಿಗಾಗಿ ನಮ್ಮ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಬೆಂಬಲ ಯಾವತ್ತೂ ಕೂಡ ಇರ್ಲಿ ಅಂತ ಹೇಳ್ತಾ ಮುಂದಿನ ಒಳ್ಳೆಯ ಒಂದು ಸುದ್ದಿಗಳೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.